ನಮ್ಮ ಮನೆಯಲ್ಲಿ ಇವತ್ತು ಬಾಣಂತಿಯರಿಗೆ ಮಾಡ್ತಾರಲ್ಲ ಮೆಂತೆ ಮತ್ತು ಅದು ಮಾಡಿದ್ವಿ. ಅದು ಹೇಗೆ ಮಾಡಿದ್ದು ಅಂತ ನಾನು ತೋರಿಸಿಕೊಡ್ತೇನೆ. ನೋಡಿ ಎಷ್ಟು ಚೆಂದ ಮಾಡಿದ್ವಿ. ಇದಕ್ಕೆ ನಾವು 9 ತೆಂಗಿನ ಕಡಿ ಯೂಸ್ ಮಾಡಿದ್ದು, ಮತ್ತು 9 ಹಿಡಿ ಜೀರಿಗೆ, ಇದು ಹಾತೆ ಹೇಳ್ತೇವೆ, ಅದು 9 ಹಿಡಿ, ಇದು ಸಾಸಿವೆ 9 ಹಿಡಿ ಸಣ್ಣ ಸಣ್ಣ ಹಿಡಿಯಲ್ಲಿ, ಮತ್ತು ಇದು ಕಾಳು ಸಣ್ಣ ಸಣ್ಣ ಹಿಡಿಯಲ್ಲಿ 9 ಸರ್ತಿ ಹಾಕಿದ್ದಾರೆ ಅಮ್ಮ. ಕೊತ್ತಂಬರಿಗೆ ಮಾತ್ರ ದೊಡ್ಡ ದೊಡ್ಡ ಹಿಡಿಯಲ್ಲಿ 9 ಸರ್ತಿ, ಇದು ಕಾಳು ಮೆಣಸು 9 ಸರ್ತಿ. ಅದು ಆ ಲೆಕ್ಕ ಅಂದಾಜು ಲೆಕ್ಕದಲ್ಲಿ ಹಿಡಿ ಲೆಕ್ಕದಲ್ಲಿ ಸಾಮಾನು ಹಾಕಿದ್ದು ಇದು. ಮತ್ತು ತೆಂಗಿನಕಾಯಿಯನ್ನು ಹೀಗೆ ಸಣ್ಣ ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಳ್ಬೇಕು. ಅದಕ್ಕೆ ಪುಡಿ ಮಾಡಬೇಕಲ್ಲ, ಅದಕ್ಕೆ ಹೀಗೆ ಅದು ಒಣಗಿದ ಗೋಂಟು ಥರ ಅದಕ್ಕೆ. ಇದು ನೋಡಿ ಎಲ್ಲ ಸಾಮಾನನ್ನು ಪುಡಿ ಮಾಡಿ ಒಂದು ಪಾತ್ರೆಗೆ ಹಾಕಿಕೊಂಡದ್ದು. ಮತ್ತು ಇದು ಕೊತ್ತಂಬರಿದ್ದು ಪುಡಿ, ಇದು ಸಾಸಿವೆ ಲಾಸ್ಟಿಗೆ ಮಾಡಿದ್ದು, ಅದು ಯಾಕಂದರೆ ಅಂಟಾಗ್ತದೆ ಅದಕ್ಕೆ. ಇದು ತೆಂಗಿನಕಾಯಿದ್ದು ನಾವು ಕಟ್ ಮಾಡಿಕೊಂಡ್ವಲ್ಲ ಅದನ್ನು ಪುಡಿ ಮಾಡಿದ್ದು. ಇದು 2 kg ಆನಿಯನ್ ಯೂಸ್ ಮಾಡಿದ್ದೇವೆ ನಾವು. ಮತ್ತು 2 kg ಬೆಲ್ಲ, ಅದು ಸಣ್ಣ ಗುದ್ದಿ ಪಾಕ ಮಾಡಬೇಕು, ಬೆಂಕಿಯಲ್ಲಿ ನಾವು ಮಾಡಿದ್ದು. ಇದು ಉಂಟಲ್ಲ ಓವರ್ನೈಟ್ ಸೋಕಿಟ್ಟ ಮೆಂತೆದ್ದು ನೀರೆಲ್ಲ ಇದು ಮಾಡಿ ಅದನ್ನು ಫ್ರೈ ಮಾಡಿಕೊಂಡದ್ದು, ಮತ್ತು ತೆಂಗಿನ ಹುರಿಯನ್ನು ಸಹ ಫ್ರೈ ಮಾಡಿಕೊಂಡದ್ದು, ಮತ್ತು ಆನಿಯನ್ಸ್. ಆನಂತರ ಬೆಲ್ಲ ಪಾಕ ಮಾಡಿ ಇಟ್ಟದ್ದು. ಬೆಲ್ಲ ಜಾಸ್ತಿ ಪಾಕ ಮಾಡಬಾರ್ದು, ಯಾಕಂದರೆ ಅದು ಮತ್ತು ಗಟ್ಟಿ ಆಗ್ತದೆ. ಅದಕ್ಕೆ ಸಾಮಾನಿನ ಹುಡಿ ಹಾಕಿ ಚೆಂದ ಬೇಯಿಸಬೇಕು, ಯಾಕಂದರೆ ಅದು ಹಸಿ ವಾಸನೆ ಇದ್ದರೆ ಹೋಗ್ತದೆ. ಆನಂತರ ಅದಕ್ಕೆ ಸ್ವಲ್ಪ ಅರಶಿನ ಹುಡಿಯನ್ನು ಹಾಕಬೇಕು. ನೋಡಿ ನಾವು ಅರಶಿನ ಹುಡಿಯನ್ನು ಹಾಕಿದ್ದೇವೆ. ಮತ್ತು ಇದಕ್ಕೆ ನಾವೀಗ ಮೆಂತೆಯನ್ನು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಚೆಂದ ಮಿಕ್ಸ್ ಮಾಡಬೇಕು, ಯಾಕಂದರೆ ಅದು ಇಲ್ಲದೆ ಅಡಿ ಹಿಡಿತದೆ ಬೆಂಕಿಯಲ್ಲೆಲ್ಲ. ಇದು ನೋಡಿ ಫ್ರೈ ಮಾಡಿಟ್ಟ ಮೆಂತೆಯನ್ನು ಚೆಂದ ಮಿಕ್ಸ್ ಮಾಡ್ತಿದ್ವಿ. ಅದಕ್ಕೆ ತೆಂಗಿನ ತುರಿ ಫ್ರೈ ಮಾಡಿದ್ದಿತ್ತಲ್ಲ ಅದನ್ನು ಸಹ ಹಾಕಿ ಈಗ ಚೆಂದ ಮಿಕ್ಸ್ ಮಾಡಬೇಕು. ಇನ್ನು ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಅದು ಸ್ವಲ್ಪ ಗಟ್ಟಿ ಗಟ್ಟಿ ಇರ್ತದಲ್ಲ, ಅಡಿ ಹಿಡಿಲಿಕ್ಕೆ ಬಿಡಬಾರ್ದು. ಹಾಕಿ ತೆಂಗಿನ ತುರಿಯನ್ನು ಮತ್ತು ಅದಕ್ಕೆ ಆನಿಯನ್ ಫ್ರೈಯನ್ನು ಸಹ ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಚೆಂದ ಫ್ರೈ ಆಗಿದೆ. ಅದನ್ನು ಚೆಂದ ಮಿಕ್ಸ್ ಮಾಡಿದಾಗ ಈಗೆಲ್ಲ ನೀರಿದ ಪಸೆ ಹೋಯ್ತದು, ಬೆಲ್ಲದ್ದು ನೀರು ಪಸೆ ಎಲ್ಲ ಹೋಯ್ತು. ಇದಕ್ಕೆ ಈಗ 750 ml ಅಷ್ಟು ತೆಂಗಿನ ಎಣ್ಣೆ ಹಾಕಿದ್ದಾರೆ. ಅದಕ್ಕೆ ಮತ್ತೆ ಅಷ್ಟೇ ತುಪ್ಪ ಸಾಕಬೇಕು, 1 ಲೀಟರಷ್ಟು ತುಪ್ಪವನ್ನು ಹಾಕಿದ್ದಾರೆ. ಇದು ಮನೆಯಲ್ಲೇ ಮಾಡಿದ ತುಪ್ಪ, ಅಮ್ಮ ಮಾಡಿದ್ದು. ಅದು ನೋಡಿ ಈಗ ಪಸೆ